स्वागत है। मैं आपके साथ फरहान नाज। शहर बीजापुर के मनगुल्ली रोड के पास स्थित उर्दू टीटीआई के सामने मौजूद इखलास खान मस्जिद के प्लॉट मामले को तुलना देते हुए दलित समुदाय से संबंधित प्लॉट को खाली करके मुस्लिम समुदाय की ओर से भाईचारे का संदेश दिया गया है। मगर इस दौरान नया मामला सामने आया है। जिस जमीन पर आयुर्वेद कॉलेज बनी हुई है वो वक्फ बोर्ड की प्रॉपर्टी बताते हुए एडवोकेट रोज़ावाले ने कई नए खुलासे करते हुए अपनी प्रतिक्रिया व्यक्त की। इस मौके पर बात करते हुए एडवोकेट रोज़ावाले के अलावा युवा नेता यासीन जोड़ी और चांद हुसैन ने अपनी प्रतिक्रिया व्यक्त की। हमें क्या बोल रहे सर, तुम्हारे मैप में रोड आएगी, ये रोड हमारे ये प्लॉट तो जगह माप रहे हैं सर। ये वन में निम प्ಲಾಟ್ ಐತಿ, ನೀವು ಪ್ಲಾಟ್ ಅಳಿಲಾಗುತ್ತೆ ಅವ್ರ ದಳದ ಅವ್ರಿಗೆ ಜಾಗ ಕೊಡ್ರಿ. ಇದು ನಾ ಹೇಳೋದು ನಿಮಗೆ ಇಷ್ಟೇ ರೀ, ಅವ್ರಿಗೆ ಕೊಡ್ಲಾಕ ನಾ ಬೇಡ ಅಂತ ಹೇಳಿ ಹೇಳಾಕ್ತೀನಿ. ಅವ್ರ ದಳದ ಅವ್ರಿಗೆ ಕೊಡ್ರಿ, ಈ ಕಡೆ ಅವ್ರ ಜಾಗ ಐತೆ ಅಂತ ನಾ ನಿಮಗೆ ಕೇಳಿದೆ. ಅವ್ರದ್ದು ಜಾಗ ಇಲ್ರಿ, ಯಾರ್ದು ಇಲ್ಲ, ಸರ್ಕಾರಿ ಜಾಗ ಅಂತ ನಾ ಹೇಳ್ಬಿಡ್ತೀನಿ. ಅದ್ರ ಇಲ್ಲದ ಒಂದ್ ಕೆಲಸ ಮಾಡ್ರಿ, ಇದು ನನಗ್ ಗೊತ್ತೈತಿ ಸರ್. ನನ್ನ ನಿಮಿಷ ರೀ, ರೆಕಾರ್ಡ್ ಪ್ರಕಾರ ಮಾಡೋಣಲ್ರಿ. ಇದು ನೋಡ್ರಿ, ಜನ ಹೇಳ್ರಿ ಕಡೆ, ಇದು ಪ್ಲಾಟ್ ನಂಬರ್ 1 ರೀ. ಇಲ್ಲಿ ನೋಡ್ಕೋರಿ, ಪ್ಲಾಟ್ ನಂಬರ್ 1 ಎಂಡ್ ಇಲ್ಲಿ ಆತ ಎಲ್ರಿ, ಈ ಎಂಡ್ ಇಲ್ಲಿಂದ ಕಂಟಿನ್ಯೂಟಿ ಏನದ ನೋಡ್ಕೊಂಡ್ ಬಿಡ್ರಿ, ನೀವೇ ಗೊತ್ತಾಗ್ಬಿಡ್ತದ. ಮುಂದ್ರಿ ಇದು ಹಿಂಗ ಅದರಿ, ಅಂದ್ರೆ ಎದಕ್ ಬರ್ತದ ರೀ? ಇಲ್ಲಿ ನೋಡ್ರಿ, ಬರ್ದಿದೆ ನೋಡ್ರಿ, ಖುಲ್ಲಾ ಇದ್ದಿದ್ದ ಜಾಗ ನೀವು ಹೇಳುದ್ರಿ. ಇದು ಖುಲ್ಲಾ ಇದ್ದಿದ್ದ ಜಾಗ ಎದಕ್ ಬರ್ತದೆ ಹೇಳಿ, ರೋಡಿಗೆ ಐತೆ ಅಂತ ಹೇಳ್ತೀರಿ, ಹೌದಿಲ್ರಿ? ಈಗ ಅದರ ಅವಶ್ಯಕತೆ ಐತೆ ನಿಮಗ್ ಬಿಡಿಸೋದು. ನಾ ಹೇಳುದಿಲ್ರಿ ಅದನ್ನ. ನಾ ಏನ್ ಹೇಳತ್ತೀನಿ ನಿಮಗ್ ಸರ್, ಅವ್ರ ಜಾಗ ಎಲ್ಲಿಂದ ಎಲ್ಲಿ ತನ ಐತಿ 4 ಮೂಲಿ ನಮಗ್ ತೋರಿಸ್ರಿ, ಅಷ್ಟು ಬಾರ್ಡರ್ ಹಾಕಿ ಕೊಡ್ತೀವಿ. 4 ನಾವು ಹಾಕಿದ್ವಲ್ರಿ, ಅಷ್ಟೇ ಮಾಡ್ರಿ. ಅದು ಆ ಕಡೆ ಟಚ್ ಮಾಡೋದು ಇದು ನಿಮಗ್ ಹೇಳುವಂತ ಧರ್ಮ ನಂದ ಐತಿ, ನಿಮ್ ಹೇಳೋ ಧರ್ಮ ಐತಿ. ಈಗ ಎಲ್ಲಾರು ತಾವಿಲ್ಲಿ ಸೇರಿದು ಒಂದೇ ಉದ್ದೇಶ. ಅವರು ಹೇಳೋ ಧರ್ಮದ ಕಾಂಟ್ರವರ್ಸಿ ನಮ್ಮಲ್ಲಿ ಆಗುದು ಬೇಡ. ಇದಕ್ಕೆ ಏನೈತಿ, ಮಾತಾಡೋದ್ರಿಂದ ಚರ್ಚೆ ಆಕೈತಿ, ಒಂದು ನಿರ್ಧಾರ ಆಕೈತಿ. ನಿಮ್ ಜೊತೆ ಯಾರ ಜೊತೆ ಯಾಕೆ ಹೇಳ್ತಿ ಗೊತ್ತೇನ್ರಿ? ಕರೆಕ್ಟ್ ಇದು ಇದು ನಿಮ್ ಧರ್ಮ ಇರೋಲ್ ಜಾಗ ಸರ್. ಇದು ರೋಡ್ ಕಂಟಿನ್ಯೂ ಎಷ್ಟ್ ಐತಲ್ರಿ, ಎಲ್ಲರಿಗೂ ನೀವು ಏನ್ ನೋಟಿಸ್ ಇಶ್ಯೂ ಮಾಡ್ತೀರಿ? ಅದೆಲ್ಲ ಸುತ್ತಾಡ್ಕೊಳ್ಳೋದು ಬೇಡ ಕೇಳ್ರಿ ಸರ್. ನಮಗೇನು ಮಾತಾಡೋದು ಬೇಡ್ರಿ. ಅವ್ರ ಜಾಗ ಎಷ್ಟೈತಿ ಅಳದ್ ಕೊಟ್ಟು ಬಿಡ್ರಿ, ಎಲ್ಲ ಖುಲ್ಲಾ ಮಾಡಿ ಕೊಡ್ತೀವಿ. ಅದು ಉಳ್ಕಿದ್ ರೋಡ್ ಐತಿ, ಬಿಟ್ಟೈತಿ, ನೀವು ಮಾಸ್ಟರ್ ಪ್ಲಾನ್ ತಂದು ಒಟ್ಟು ಬೆಳೆಸ್ರಿ. ಅಲ್ಲಿ ಈಗ ಮುಂದೆ ಬೆಳೆಸೋದು ವಾರ್ಡ್ ನಂಬರ್ 1 4 ಬೋರ್ಡ್ ತೋರಿಸ್ರಿ, ನಾವು ಮಾಡ್ತೀವಿ. ಪ್ಲಾಟ್ ನಂಬರ್ 1 4 ಬೋರ್ಡ್ನಾಗ ತೋರಿಸಿದನ್ರಿ, ತೋರಿಸ್ರಿ. ಇಲ್ಲ ಮುಂದೆ ತೋರಿಸ್ಬಿಟ್ಟು ಸುಣ್ಣ ಹಾಕಿ ನಮ್ ಕೆಲಸ ಇಷ್ಟ ಮಾಡ್ತೀವಿ. ತೋರಿಸ್ರಿ, ಎಲ್ಲಾರು ಇಲ್ಲಿ ಇರ್ತಾರೆ. ಪಾಯಿಂಟ್ ನಂಬರ್ 1 ಅಲ್ಲಿ, ಪಾಯಿಂಟ್ ನಂಬರ್ 2 ರೀ, ಅಲ್ಲಿ ಒಂದು ಮಾಡಿದ್ರೆ ಮನೆಗೆ. ಈ ಕಡೆ ಬೇಡ್ರಿ, ಈ ಕಡೆ ಏನೈತಿ ನಮಗ್ ತೋರಿಸ್ಬಿಡ್ರಿ, ನಾವು ಫುಲ್ಲ ಮಾಡ್ತೀವಿ. ಪಾಯಿಂಟ್ ಮಾಡಿದೇನ್ರಿ ನಾನು, ಅಲ್ಲೊಂದು ಮಾಡಿದೇನ್ರಿ, 4 ನಾನು ಮಾಡಿದೇನ್ರಿ. ಪ್ರತಿಯೊಂದು ತೋರ್ಸಂದ್ರು ತೋರಿಸ್ತೇನೆ. ನಾನ್ ನಿಮಗ್ ಕೇಳುದೇನಂತಂದ್ರೆ, ನಮ್ಮದಿಂದ ಈಗ ಏನೋ ಆಗಕ್ಕೆ ತೊಂದ್ರೆ ಬೇಡ. ನಮಗೆ ಅವ್ರ ಪ್ಲಾಟ್ ಎಷ್ಟೈತಿ ಒಳಗಡೆ ತೆಗೆದು ಬಿಡ್ತೀವಿ. ಎಲ್ಲಿಂದ ಎಲ್ಲಿ ತೆಗಿಬೇಕು ಅಷ್ಟು ತೆಗಿಸ್ಕೊಡ್ತೀವಿ. ಸುಣ್ಣ ಎಲ್ಲಿ ಹಾಕ್ತಾರ ಅಲ್ಲಿ ಪೂಜೆ ಮಾಡ್ಲಿ. ಈಗ ಸುಣ್ಣ ನೀವು ಹಾಕೊಂಡ್ ಬಿಡ್ರಿ, ಅಲ್ಲಿ ಹಾಕೊಂಡ್ ಬಿಟ್ಬಿಡ್ರಿ. ಎಲ್ಲಿಂದ ಎಲ್ಲಿ ನಮ್ಮಲ್ಲಿ ಇವತ್ತಿನ ದಿನ ಇದು 605 ಸರ್ವೆ ನಂಬರ್ದಲ್ಲಿ ಏನು ಅಂಬೇಡ್ಕರ್ ಭವನಕ್ಕೆ ಪ್ಲಾಟ್ ಆಗ್ಯದ, ಆ ಪ್ಲಾಟ್ದ ಮೆಜರ್ಮೆಂಟ್ ಮಾಡಿ ನಾವು ಈಗ ತೋರಿಸ್ಬೇಕಾಗಿತ್ತು ಪಾಯಿಂಟ್ಗಳನ್ನು. ಎಲ್ಲರ ಒಂದು ಉಪಸ್ಥಿತಿಯಲ್ಲಿ ಪೊಲೀಸ್ ಪ್ರೊಟೆಕ್ಷನ್ದಲ್ಲಿ ಪ್ಲಾಟ್ಗಳನ್ನು ತೋರಿಸಿ ಅವರಿಗೆ ಕೊಟ್ಟಿದ್ವಿ. ಎಷ್ಟು ಸ್ಕ್ವೇರ್ ಫೀಟ್ ಇದೆ ಸರ್? ಅದು ನಿಯರ್ ಅಬೌಟ್ 600 ಅದ ಸರ್. ಬಿಜಾಪುರ ನಗರದಲ್ಲಿ ಆಯುರ್ವೇದಿಕ್ ಕಾಲೇಜ್ ಹತ್ರ ಆಯುರ್ವೇದಿಕ್ ಕಾಲೇಜಲ್ಲಿದೆ. ಆ ಜಾಗದಲ್ಲಿ ಸಂಬಂಧಪಡುವ 605 ಸರ್ವೆ ನಂಬರಲ್ಲಿ ಈ ಕಡೆ ನಮ್ಮ ದಲಿತ ಬಾಂಧವರ ಜಾಗ ಒಂದು 7 ಫೂಟು, ಒಂದು ಕಡೆ 2.5 ಫೂಟು ನಮ್ಮ ಕಂಪೌಂಡದ ಮಸೂತಿ ಇಖಲಾಸ್ ಖಾನ್ ಮಸೂತಿಗೆ ಒಳಗಡೆ ಬಂದಿದೆ ಅಂತೇಳಿ ಹೇಳಿದ ಬಳಿಕ ನಮ್ಮ ಬಿಜಾಪುರ ನಗರದ CTS ಅಧಿಕಾರಿಗಳು ಮತ್ತು ಗಂಗಾ ಕಲ್ಯಾಣದ ಅಧಿಕಾರಿಗಳು, ಕಾರ್ಪೊರೇಷನ್ ಅಧಿಕಾರಿಗಳು, ಇವರು ಸಮಾಜ ಕಲ್ಯಾಣ ಅಧಿಕಾರಿಗಳು ಗೌರ್ಮೆಂಟ್ ಹಾಲಿಡೇ ಇದ್ರೂ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾವೆಲ್ಲ ಹೆಮ್ಮೆ ಪಡಬೇಕು.
ಇವರು ಎಷ್ಟು ಒಳ್ಳೆ ಕೆಲಸ ಮಾಡ್ತಾರೆ ಅಂತೇಳಿ ಅವರು ಬಂದು ನಮ್ಮ ಸಂಬಂಧಪಟ್ಟಿದ್ದು ಪೊಲೀಸ್ ಸ್ಟೇಷನ್ ಅಧಿಕಾರಿಗಳಿಗೂ ಬಂದಿದ್ದಾರೆ. ಏನೋ ಹಂಗೆ ಲಾ ಆ್ಯಂಡ್ ಆರ್ಡ್ರ್ ಹಾಳಾಗಬಾರ್ದು ಅಂತೇಳಿ. ಇಲ್ಲಿ ಅಂಥ ವಿಷಯ ಏನೂ ಇಲ್ಲ. ಎಲ್ಲರೂ ಇವರು ಅಣ್ತಂಬ್ರದಂಗೆ ಇದ್ದೀವಿ. ಅವ್ರ ಜಾಗ ಅವ್ರಿಗೆ ಬಂದಿದೆ ಅಂತ ಹೇಳಿದ ಬಳಕೆ ಅಧಿಕಾರಿಗಳು ತೋರಿಸಿದ್ರು. ಅದಕ್ಕಾಗಿ ನಾವು ಸ್ವಂತ ಮುಂದೆ ನಿಂತು ಅದು ಕಂಪೌಂಡನ್ನು ತೆರವುಗೊಳಿಸಿ ಅವರು ಬಾರ್ಡ್ರ್ ಎಷ್ಟಿದೆ ಅವ್ರಿಗೆ ಹಾಕೊಳ್ಳಾಗುತ್ತೆ. ತಮ್ಮ ಹೆಸರು? ಯಾಸಿನ್ ಜವಳಿ. ವಾರ್ಡ್ ನಂಬರ್ 5ರಲ್ಲಿ ಬರುವ CTS ನಂಬರ್ 605 A1 ಇಡಿ ಪ್ಲಾಟ್ ನಂಬರ್ 1ರ ಕ್ಷೇತ್ರ. ನಮ್ಮ ಏನಿಲ್ಲ ವಸತಿ ಐತಲ್ರಿ, ಕ್ಲಾಸ್ನಲ್ಲಿ ವಸತಿಗೆ ಒಳಗಡೆ ಒಂದು ಹಿಂಗೆ 23 ಅಡ್ಡಿಗೆ ಅಗಲಿಗೆ 13 ಕ್ರಾಸ್ನಾಗ ಆ ಕಡೆ 2 ಫೂಟ್ ಬರ್ತಿರ್ತೈತಿ. ಇವತ್ತು ನಾವೆಲ್ಲ ಸಮಾಜದವರು ವಿದ್ಯುತ್ ಸರ್ವೆ ಅವರು ಬಂದಿದ್ದರು. ಪೊಲೀಸರ ಸಂಬಂಧ ಬಂದು ಕೆಲವು ಪರಿಷ್ಕಾರವರು ಇದರ ಮುಂದೆ ಏನೋ ಅತಿಕ್ರಮ ಆಗಬಾರ್ದು. ಇವತ್ತು ಪ್ರತಿ ರಜಾ ಇದ್ದ ದಿವಸನೂ ಸಿಟಿ ಸರ್ವೆ ಅವರು ಎಲ್ಲರೂ ಮಹಾನಗರ ಪಾಲಿಕೆ ಅವರು ಬಂದು ಇವತ್ತು ಏನು ಪ್ರಾಮಾಣಿಕತೆಗೆ ಕೆಲಸ ಮಾಡ್ಯಾರ. ಇದು ಭಾಳ ಮೆಚ್ಚುಗೆ ಆಗಬೇಕಾದ ಇವತ್ತಿನ ದಿವಸ ಇದು ಕೆಲಸ ಆಗಿದೆ. ಮುಂದೆ ಏನೂ ಇದರೊಳಗೆ ಅತಿಕ್ರಮ ಅದು ಏನೂ ಆಗಬಾರ್ದು. ಇದು ಎಷ್ಟು ಕೊಟ್ಟೆವೋ ಅದೇ ಫೈನಲ್. ನಮ್ಮ ಹೆಸರು ಕ್ಯಾಂಪ್ ಸರ್. ಇವತ್ತಿನ ದಿವಸ ನಾವು ಆಯುರ್ವೇದಿಕ್ ಕಾಲೇಜ್ ವಿಜಯಪುರನಲ್ಲಿ ಇಖ್ಲಾಸ್ ಖಾನ್ ಮಾಸ್ಕ್ ಕಂಪೌಂಡ್ನಲ್ಲಿ ನಿಂತು ಇವತ್ತು ನೋಡಿದರೆ ಇಲ್ಲಿ ಒಂದು ಘಟನೆ ಆಗಿತ್ತು. ಏನಂತ ಹೇಳಿದರೆ ನಮ್ಮ SC ಸಮಾಜದವರು ಒಂದು ಪ್ಲಾಟ್ ನಂಬರ್ 1 ಇದೆ ಇಲ್ಲಿ. ಅವರು ಏನಂದರು, ಇಲ್ಲಿ ಒಂದು ಎನ್ಕ್ರೋಚ್ಮೆಂಟ್ ಆಗಿದೆ ನಮ್ಮದು ಪ್ಲಾಟು, ಅದು ಸ್ವಲ್ಪ ದಯಮಾಡಿ ಅದು ಕ್ಲಿಯರ್ ಮಾಡಿ ಕೊಟ್ಟಿದ್ರೆ ನಾವು ಸಮುದಾಯ ಭವನ ಏನಾರ ಒಂದು ನಾವು ಕಟ್ತೀವಿ ಅಂತೇಳಿ ವಿನಂತಿ ಮಾಡಿದಾಗ ಎಲ್ಲ ಆಫೀಸರ್, ಸಿಟಿ ಸರ್ವೆ ಆಫೀಸ್ ಆಗಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಸಮಾಜ ಕಲ್ಯಾಣದವರಾಗಲಿ ಎಲ್ಲರೂ ಬಂದು ಸರ್ವೆ ಮಾಡಿ ಅದು ಎಲ್ಲೇ ಬರ್ತೈತೆ ಅಂತ ನೋಡಿದ್ರೆ ಕಂಪೌಂಡ್ ಒಳಗಡೆ ಮಸೂತಿ ಒಳಗೆ ಅದು ಭಾಳ ಆದ್ರೆ ಒಂದು 50 ಸ್ಕ್ವೇರ್ ಫೀಟ್ ಅಷ್ಟೇ ಮಣ್ಣು ತೋರ್ದು. ಅದಕ್ಕೆ ನಾವು ಏನೈತಿ ಪ್ರೀತಿ ಬಾಂಧವ ನಮ್ಮದು ಇರಲಿ ಅಂತೇಳಿ ಇಮಿಡಿಯೇಟಾಗಿ ಅದು ಕಂಪೌಂಡ್ ಕೆಡವಿ ಅವ್ರ ಜಾಗ 150 ಸ್ಕ್ವೇರ್ ಫೀಟ್ ಎಲ್ಲ ಅಜ್ಮಾಸ್ 150-130 ಸ್ಕ್ವೇರ್ ಫೀಟ್ ಇದೆ. ಎಲ್ಲ ಅಧಿಕಾರಿಗಳಿಗೆ ಸಮಕ್ಷಮೇ JCB ಹಚ್ಚಿ ತೆಗೆದು ಅವ್ರಿಗೆ ಕೊಟ್ಟಿವಿ. ಅದು ಒಂದು ಫೆನ್ಸಿಂಗ್ ಮಾಡ್ಕೋತೀವಿ. ಮತ್ತು ಇದು ಇತಿಹಾಸ ಏನಂದರೆ, ಇವು ಆಯುರ್ವೇದಿಕ್ ಕಾಲೇಜ್ ಏನು ಅದಾವಲ್ಲ, ಇವು ಟೋಟಲ್ 18 ಎಕರೆನ ವಕಫ್ ಆಸ್ತಿ ಇದೆ. ಈಗ ನನ್ನ ಕೈಯಾಗ ಪೇಪರ್ಸ್ ಬಂದಾವ. ಅವು ಟೋಟಲ್ ನೋಡಿದ್ರೆ 2 ಸರ್ವೆ ನಂಬರ್ ಇದಾವೆ. ಅದ್ರೊಳಗೆ ಟೋಟಲ್ ವಕಫ್ ಆಸ್ತಿ ಇದೆ. ಆ ವಕಫ್ ಆಸ್ತಿ ಇವು ಆಯುರ್ವೇದಿಕ್ ಕಾಲೇಜ್ಗೆ ಹೆಂಗೆ ಹೋಯ್ತು ಅದ್ರ ಬಗ್ಗೆ ನಾನು ಈಗ ಪೇಪರ್ಸ್ ತೊಗೊಂಡಿನಿ. ಅದರ ಬಗ್ಗೆ ಎಲ್ಲ ಡಿಪಾರ್ಟ್ಮೆಂಟ್ಸ್, ನಮ್ಮ ವಕ್ಫ್ ಬೋರ್ಡ್ ಆಗಲಿ, ನಮ್ಮ ಕೋರ್ಟ್ ಮುಖಾಂತರ ಏನು ಡೈರೆಕ್ಷನ್ಸ್ ಇಶ್ಯೂ ಮಾಡಬೇಕು ಆ ಪ್ರಕಾರ ಇದು ಆಯುರ್ವೇದಿಕ್ ಕಾಲೇಜ್ ಯಾವ ಪ್ರಕಾರ ಇವ್ರು ಕಟ್ಟ್ಯಾರ, ಯಾವ ಪ್ರಕಾರ ಗೌರ್ಮೆಂಟ್ದಿಂದ ವಂಚನೆ ಮಾಡಿ ಇದು ಬೈಪಾಸ್ ಮಾಡಿ. ಯಾಕಂದ್ರೆ ಒನ್ಸ್ ವಕಫ್ ಬೋರ್ಡ್ ಅಂತೇಳಿ ಆಸ್ತಿ ಡಿಕ್ಲೇರ್ ಆದ್ರೆ ಅದು ಯಾವುದೇ ಕಾಲಕ್ಕೆ ಅದು ವಾಪಸ್ ರಿಟರ್ನ್ ಯಾರಿಗೂ ಹೋಗೋದಿಲ್ಲ. ಅದು ಎಲ್ಲ ಆಸ್ತಿ ಇದ್ದಾಗೆ ಅದು. ಅದಕ್ಕೆ ಇವು ಆಯುರ್ವೇದಿಕ್ ಕಾಲೇಜ್ ಹೆಂಗೆ ತೊಗೊಂಡ್ರು, ಏನು ಲೀಸ್ ತೊಗೊಂಡಾರು, ಏನೇನು ಮಾಡ್ಯಾರ ಇದ್ರೊಳಗೆ ಗದ್ದಲ್ ಅದು ನೋಡಬೇಕು. ಯಾಕಂದ್ರೆ 1974 ಗೆಜೆಟ್ ಬೋರ್ಡ್ ನೋಡ್ರಿ ಇಲ್ಲಿ, ಆ ಗೆಜೆಟ್ ನೋಟಿಫಿಕೇಶನ್ ಪ್ರಕಾರ ಇವು ಎಲ್ಲ ವಕಫ್ ಆಸ್ತಿ ಅಂತೇಳಿ ಆ ಸರ್ಕಾರದವರು ಹಾಕ್ಯಾರ. ವಕಫ್ ಬೋರ್ಡ್ ಅಂದ್ರೆ ಅದು ಸರ್ಕಾರವೇ, ಅದೇನು ಯಾವುದು ಪ್ರೈವೇಟ್ ಇಲ್ಲ. ಆದರೂ ಏನೈತಿ, ದಬ್ಬಾಳಿಕೆಯಿಂದ ಯಾವುದೇ ಒಂದು ರಾಜಕೀಯ ಒತ್ತಡದಿಂದ ಏನರ ನಾವು ತೆಗ್ಯಾವಿಲ್ಲೇ ನಮ್ಮ ಮಂದಿದು, ಕೆಲವು ಮಂದಿದು ಏನರ ಅವ್ರು ದುರ್ಬಳಕೆ ಮಾಡಿಕೊಂಡಿರ್ಬೋದು. ಆದರೆ ಈಗ ಮುಂದಿನ ದಿನಗಳಲ್ಲಿ ಇವು ಆಯುರ್ವೇದಿಕ್ ಕಾಲೇಜ್ದು ಎಲ್ಲ ಪೇಪರ್ಸ್ ತಕ್ಕೊಂಡು ನ್ಯಾಯಾಲಯದಲ್ಲಿ ಏನು ಮಾಡಬೇಕು ಅದು ಮಾಡಿ ವಾಪಸ್ ರೀಸ್ಟೋರ್ ಏನು ಮಾಡಬೇಕು. ಇದು ವಕಫ್ ಬೋರ್ಡ್ ಅಂದ್ರೆ ಗೌರ್ಮೆಂಟಿಗೆ ಹೋಗಬೇಕು. ಯಾವುದೇ ಪ್ರೈವೇಟ್ ಪರ್ಸನ್ ಎಂಜಾಯ್ ಮಾಡೋದು, ಕಾಲೇಜ್ ಕಟ್ಟೋದು ಏನು ಹಿಂದೆ ಏನೈತಿ ನೋಡೋದು ಏನು ಅವಶ್ಯಕತೆ ಇಲ್ಲ. ಅದಕ್ಕೆ ಏನೈತಿ, ಸ್ವಲ್ಪ ದಿವಸ ಒಳಗೆ ಈಗ ರಂಜಾನ್ ಹಬ್ಬ ಐತಿ ಮತ್ತು ಇಲೆಕ್ಷನ್ಸ್ ಅದಾವೆ. ಇಷ್ಟು ಒಳಗಡೆನೆ ನಾನೇ ಸ್ವತಃ ಇಲ್ಲಿಕ್ಕೆ ಯಾರು ಬರ್ಲಿಕ್ಕೆ ನಾನೇ ಸ್ವತಃ ನನ್ನ ಖರ್ಚದಿಂದ ಇದು ಏನೈತಿ ಮುಂದಿಂದು ಪೇಪರ್ಸ್ ತೊಗೊಂಡು ಈ ಮೇಲೆ ಏನು ಮಾಡಬೇಕು ಕ್ರಮ ನಾವು ಮಾಡ್ತೀವಿ. ಮತ್ತು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ನು ಇದರೊಳಗೆ ಇನ್ವಾಲ್ವ್ ಇದೆ. ಅವರು ಕಟ್ಟಡ ಪರ್ಮಿಷನ್ ಕೊಡಬಾರ್ದಾಗಿತ್ತು, ಆದರೂ ಕಟ್ಟಡ ನೋಡಿ ಹಿಂದೆ ಎಲ್ಲ ಬಿಲ್ಡಿಂಗ್ಸ್ ನಡೆದಾವೆ. ಮತ್ತು ಬಡವರು ಮನೆ ಯಾರು ಕಟ್ಟಿದ್ರೆ ಹೋಗಿ ಅಲ್ಲೇ ಸ್ಟೇ ಮಾಡಿಬಿಡ್ತಾರೆ. ಮತ್ತು ಇವ್ರಿಗೆ ಯಾರು MLA ಮಿನಿಸ್ಟ್ರು ಮಾಜಿ ಇದ್ರೆ ಅವ್ರು ಮಾಡೋಕ್ಕೆ ಬರೋಂಗಿಲ್ಲ, MLC ಅವ್ರು ಮಾಡೋಕ್ಕೆ ಬರೋಂಗಿಲ್ಲ. ಈ ಥರ ನಡೆದಿದೆ. ಅದಕ್ಕೆ ನ್ಯಾಯಾಲಯ ಒಂದೇ ದಾರಿ ಇದೆ, ನ್ಯಾಯಾಲಯಕ್ಕೆ ನಾವು ಹೋಗ್ತೀವಿ. ಇದು ಪೇಪರ್ಸ್ ಅದಾವ, ನಿಮಗೂ ಎಲ್ಲ ಫಾರ್ವರ್ಡ್ ಮಾಡ್ತೀವಿ. ವಕಫ್ ಬೋರ್ಡ್ ಅಂತೇಳಿ ರಿಜಿಸ್ಟ್ರೇಷನ್ ಆಗಿ ಸರ್ಟಿಫಿಕೇಟ್ ಇಶ್ಯೂ ಆಗಿದೆ, ಮುಸ್ಲಿಂ ಖಬ್ರಸ್ತಾನ್ ಆ್ಯಂಡ್ ಅಬುಲ್ ಹಸನ್ ದರ್ಗಾ ಅಂತೇಳಿ. ಆ ಪೇಪರ್ಸ್ ನಿಮ್ಮೆಲ್ಲ ಪ್ರೆಸ್ದವ್ರಿಗೂ ಕೊಡ್ತೀವಿ. ನನ್ನ ಹೆಸರು MH रोजेवाले एडवोकेट। मैं राज्य का नेता हूँ मगर पूरा नेता नहीं। MLA अदनान का बयान शहर